ಒಂದು ಮಗು ಪಡೆದ ಬಳಿಕ ಮತ್ತೊಮ್ಮೆ ಯಾವಾಗ ಗರ್ಭಧರಿಸಿದ್ರೆ ಸೂಕ್ತ? ಮೊದಲ ಮಗುವಿಗೂ ಎರಡನೇ ಮಗುವಿಗೂ ಎಷ್ಟು ವರ್ಷದ ಅಂತರ ಇರಬೇಕು? ಇಂತಹ ಪ್ರಶ್ನೆಗಳು ದಂಪತಿಗೆ ಕಾಡೋದು ಸಹಜ. ಕೆಲವೊಮ್ಮೆ ಇಬ್ಬರು ಮಕ್ಕಳು ಕೂಡ ತುಂಬಾ ಕಡಿಮೆ ಅಂತರದಲ್ಲಿ ಜನಿಸೋದ್ರಿಂದ ಸಮಸ್ಯೆಗಳು ಹೆಚ್ಚಾಗಬಹುದು. ಈ ದೃಷ್ಟಿಯಿಂದ ಎರಡನೇ ಮಗುವನ್ನ ಮಾಡಿಕೊಳ್ಳ ಬಯಸೋರು ಮುಂದೆ ಬಹುಶಃ ಎದುರಾಗಬಹುದಾದ ಕೆಲವು ಸಮಸ್ಯೆಗಳನ್ನು ತಡೆಯಲು ವೈದ್ಯರು ತಿಳಿಸುವ ನಿಯಮ ಪಾಲಿಸೋದು ಒಳಿತು. ಹಾಗಾಗಿ ಮಗು ಮಾಡಿಕೊಳ್ಳಲು ಬಯಸುವಂತಹ ನವ ದಂಪತಿಗಳಿಗೆ ತಜ್ಞ ವೈದ್ಯರ ಸಂಸಾರ ಸೂತ್ರ ಇಲ್ಲಿದೆ. ಒಂದು ಮಗು ಪಡೆದ ಬಳಿಕ ಮತ್ತೊಮ್ಮೆ ಯಾವಾಗ ಗರ್ಭಧರಿಸಿದ್ರೆ ಸೂಕ್ತ? ಮೊದಲ ಮಗುವಿಗೂ ಎರಡನೇ ಮಗುವಿಗೂ ಎಷ್ಟು ವರ್ಷದ ಅಂತರವಿರಬೇಕು? ಮಗು ಮಾಡಿಕೊಳ್ಳಲು ಬಯಸುವ ನವ ದಂಪತಿಗಳಿಗೆ ಈ ಸೂತ್ರ. ಒಂದು ಮಗು ಹುಟ್ಟಿದ ನಂತರ ಮತ್ತೊಂದು ಮಗು ಬೇಕು ಅನ್ನೋದು ಅನೇಕ ದಂಪತಿಗಳ ಆಸೆಯಾಗಿರುತ್ತೆ. ಆದ್ರೆ ಕೆಲವರು ಸರಿಯಾಗಿ ಪ್ಲಾನ್ ಮಾಡದೆಯೇ ತೊಂದರೆಗೆ ಸಿಲುಕಿಕೊಳ್ತಾರೆ. ಯಾಕಂದ್ರೆ ಇನ್ನೊಂದು ಮಗುವಾದ್ರೆ ಎರಡೂ ಮಕ್ಕಳ ಪಾಲನೆ ಲಾಲನೆ ಮಾಡುವ ಜವಾಬ್ದಾರಿ ಹೆಗಲೇ ಇರುತ್ತದೆ. ಅದರಲ್ಲಿಯೂ ತಾಯಿಗೆ ಇಬ್ಬರು ಮಕ್ಕಳನ್ನ ಸಂಭಾಳಿಸುವುದು ಕ್ಲಿಷ್ಟಕರವಾಗುತ್ತೆ. ಹಾಗಾಗಿ ಮನೆಯ ಮಹಿಳೆ ಮಕ್ಕಳ ಯೋಗಕ್ಷೇಮಕ್ಕಾಗಿ ಉದ್ಯೋಗ ಬಿಡಬೇಕಾಗಬಹುದು. ಈ ರೀತಿಯ ಸಮಸ್ಯೆಗಳು ಬರಬಹುದು ಎಂಬ ದೃಷ್ಟಿಯಿಂದ ಕೆಲವು ದಂಪತಿ ಒಂದು ಮಗು ಸಾಕು ಎಂಬ ತೀರ್ಮಾನಕ್ಕೆ ಬರ್ತಾರೆ. ಆದ್ರೆ ಎರಡನೇ ಮಗು ಬೇಕು ಅನ್ನೋರು ಕೆಲವು ಸಮಸ್ಯೆಗಳನ್ನು ತಡೆಯಲು ವೈದ್ಯರು ತಿಳಿಸುವ ನಿಯಮ ಪಾಲಿಸೋದು ಒಳಿತು. ಹಾಗಾದ್ರೆ ಮೊದಲ ಹಾಗೂ ಎರಡನೇ ಮಗುವಿನ ನಡುವಿನ ವಯಸ್ಸಿನ ಅಂತರ ಎಷ್ಟಿರಬೇಕು? ಇಲ್ಲಿದೆ ಮಾಹಿತಿ. ಒಂದು ಮಗು ಆದ ನಂತರ ತಾಯಿಗೆ ಚೇತರಿಕೆಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಆಕೆಗೆ ಸಮಯಾವಕಾಶ ಬೇಕಾಗುತ್ತೆ. ಇಲ್ಲವಾದಲ್ಲಿ ತಾಯಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹೀಗಾಗಿ ತಾಯಿ ಆರೋಗ್ಯದ ದೃಷ್ಟಿಯಿಂದ ಮೊದಲ ಮಗು ಜನಿಸಿದ ನಂತರ ಎರಡನೇ ಮಗುವಿಗೆ 18 ತಿಂಗಳು ಅಂದರೆ ಕನಿಷ್ಠ 1.5 ವರ್ಷದ ಅಂತರ ಇದ್ದರೆ ತುಂಬಾ ಒಳ್ಳೆಯದು ಅಂತ ವೈದ್ಯರು ಹೇಳ್ತಾರೆ. ಆಗ ತಾಯಿ ಮೊದಲ ಗರ್ಭಧಾರಣೆಯಿಂದ ಚೇತರಿಸಿಕೊಳ್ಳಬಹುದು. ಜೊತೆಗೆ ಮಗು ಕೂಡ ಸ್ವಲ್ಪ ಬೆಳೆದಿರೋದ್ರಿಂದ ಇನ್ನೊಂದು ಮಗುವಿನ ಜನನದ ಸಮಯದಲ್ಲಿ ಕಂಡುಬರುವ ಕೆಲವು ಸಮಸ್ಯೆಗಳನ್ನ ತಡೆಗಟ್ಟಬಹುದು. ಮೊದಲ ಮಗುವಿಗೂ ಹಾಗೂ ಎರಡನೇ ಮಗುವಿಗೂ 18 ತಿಂಗಳು ಅಂತರ ಇದ್ದರೆ ಎರಡೂ ಮಕ್ಕಳ ಸಂಬಂಧ ಉತ್ತಮವಾಗಿರುತ್ತೆ. ಎರಡು ಮಕ್ಕಳು ಅನ್ಯೋನ್ಯವಾಗಿ ಬೆಳೆಯುತ್ತಾರೆ ಅಂತ ತಜ್ಞರು ಹೇಳ್ತಾರೆ. ಮೊದಲ ಮಗು ಹುಟ್ಟಿ ಮತ್ತೊಂದು ವರ್ಷದೊಳಗೆ ಎರಡನೇ ಮಗು ಮಾಡಿಕೊಳ್ಳಲು ಹೋದರೆ ಹುಟ್ಟುವ ಕಂದಮ್ಮನಿಗೂ ತೊಂದರೆ ಉಂಟಾಗಬಹುದು. ಮಗು ಅವಧಿಗೂ ಮುನ್ನವೇ ಹುಟ್ಟಬಹುದು. ಇಲ್ಲವೇ ಎರಡನೇ ಮಗುವಿನ ತೂಕ ಕಡಿಮೆ ಇರಬಹುದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಜಾಗೃತವಾಗಿರಬೇಕು. ಮೊದಲ ಮಗುವಿಗೂ ಹಾಗೂ ಎರಡನೇ ಮಗುವಿಗೂ 1.5 ವರ್ಷದಿಂದ 2 ವರ್ಷಗಳ ಅಂತರವಿದ್ದರೆ ಒಳ್ಳೆಯದು ಅಂತಾರೆ ತಜ್ಞರು. ಯಾಕಂದ್ರೆ ಈ ಸಮಯದಲ್ಲಿ ಮಗುವು ಸ್ವಲ್ಪ ದೊಡ್ಡದಾಗಿರುತ್ತೆ. ಹಾಗೆ ತಾಯಿ ಕೂಡ ಚೇತರಿಸಿಕೊಂಡಿರ್ತಾಳೆ. ಇದು ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಮಗುವಾದ ಬಳಿಕ ತಾಯಿ ಹಾಗೂ ಮಗುವಿನ ಆರೋಗ್ಯದ ಪರೀಕ್ಷೆಯನ್ನು ನಡೆಸಿ ವೈದ್ಯರ ಸಲಹೆ ಪಡೆದು ಮುಂದಿನ ಪ್ಲಾನ್ ಮಾಡಿಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.